ಜೈ ಭೀಮ್, ನಮೋ ಬುದ್ಧಾಯ್. ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ವತಿಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮವು ಸಿದ್ಧಾರ್ಥ್ ಕಾಲೇಜಿನಲ್ಲಿ ಜರುಗಲಿದೆ. ಸಾಯಂಕಾಲ 6:30ರಿಂದ ರಾತ್ರಿ 8 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಲಿದ್ದು, ಈ ಧಮ್ಮ ಪ್ರವಚನದಲ್ಲಿ ಅನೇಕ ಭಿಕ್ಕುಗಣ ಆಗಮಿಸಲಿದ್ದು ಧಮ್ಮ ಪ್ರವಚನ ನೀಡಲಿದ್ದು, ಈ ಧಮ್ಮ ಪ್ರವಚನದ ಸದುಪಯೋಗ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹಾಗೆ ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಬೀದರ್ ಜಿಲ್ಲೆಯ BSI ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸಮಸ್ತ ಪದಾಧಿಕಾರಿಗಳಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ವಿಷಯ, ಇದೇ ತಿಂಗಳು 13/2/25 ನಮ್ಮ ಹುಪ್ಪಳದಲ್ಲಿ ಸನತಿ ಬುದ್ಧ ವಿಹಾರ ಸಂಘ ಹುಪ್ಪಳದಲ್ಲಿ ಒಂದು 10 ದಿನಗಳ ಶ್ರಾಮಿಣರ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಈ 10 ದಿನಗಳ ಶ್ರಾಮಿಣರ ಶಿಬಿರದ ಆಯೋಜನೆಯ ಉದ್ದೇಶ ತಥಾಗತರ ಬುದ್ಧರ ಧಮ್ಮದ ಬಗ್ಗೆ ಹೆಚ್ಚೆಚ್ಚು ಅರ್ಥಕೊಳ್ಳೋಣ ಅಂಥೇಳಿ ಈ ಶ್ರಾಮಿಣರ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಈ ಶ್ರಾಮಿಣರ ಶಿಬಿರ ಮುಕ್ತಾಯ ಸಮಾರೋಪದಂದು ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಈ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಂದು ಬುದ್ಧನ ಮೂರ್ತಿ ದಾನವಾಗಿ ಆಯುಷ್ಮತಿ ನೇಹಾ ಕೀರ್ತಿ ರತನ್ ಸೊನಾಳೆಯವರು ನೀಡಲಿದ್ದು, ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ದಾನವಾಗಿ ಆಯುಷ್ಮತಿ ಕಮಲಾಬಾಯಿ ಬುದ್ಧವಾಸಿ ಲಕ್ಷ್ಮಣರಾವ್ ಸೊನಾಳೆ ಇವರು ಈ ಎರಡೂ ಮೂರ್ತಿಗಳನ್ನು ದಾನವಾಗಿ ನೀಡಲಿದ್ದು, ಪ್ರತಿಯೊಬ್ಬರು ಹುಪ್ಪಳದಲ್ಲಿ ನಡೆಯುವಂತಹ ಮುಕ್ತಾಯ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸೋಣ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತೊಂದು ವಿಷಯ, ಭೀಮರಾಜ ಧಮ್ಮ ದರ್ಶನ ಯಾತ್ರೆ ಅಂಥೇಳಿ ಗೌತಮ್ ಮೀಸೆ ಅವರು ಧಮ್ಮ ದರ್ಶನ ಯಾತ್ರಿಗಳಿಗಾಗಿ ಒಂದು ಅದ್ಭುತವಾದ ಅವಕಾಶ ನೀಡಿದ್ದಾರೆ. 2 ದಿನಗಳ ಈ ಧಮ್ಮ ದರ್ಶನ ಯಾತ್ರೆ ನೋಡುವಂಥ ಒಳ್ಳೆಯ ಅವಕಾಶಗಳಿವೆ. ಅದರಲ್ಲಿ ಪ್ರಮುಖವಾಗಿ ಭೀಮಾ ಕೋರೆಗಾಂವ್ ಪ್ರಮುಖವಾಗಿದೆ, ನಮ್ಮ ಮುಂಬೈ ನಗರದಲ್ಲಿರುವಂಥದ್ದು. ಆಮೇಲೆ ಇದು 2 ದಿನಗಳ ಯಾತ್ರೆ ಆಗಿರೋದ್ರಿಂದ ಧಮ್ಮ ದರ್ಶನಕ್ಕೆ ಸಂಬಂಧಪಟ್ಟಂದು. ಹಾಗೆ ಮತ್ತೊಂದು, ಧಮ್ಮ ದರ್ಶನ ಯಾತ್ರೆ ಅನೇಕ ನಾಗ್ಪುರ ಆಗಲಿ, ಸಾರನಾಥ್ ಆಗಲಿ, ವೇಳುವನ ಆಗಲಿ, ಅಥವಾ ವೈಶಾಲಿ ಆಗಲಿ, ಅಥವಾ ಸಾಂಚಿ, ಆಗ್ರಾ, ಶ್ರಾವಸ್ತಿ, ಲುಂಬಿನಿ, ಈ ಧಮ್ಮ ದರ್ಶನ ಯಾತ್ರೆಯು 16/4/25ರಂದು ಯಾತ್ರೆ ಹೊರಡಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೋಡಿ, ಗೌತಮ್ ಈಸೆ ಅಂತೇಳಿ 7760636993 ಅಂತೇಳಿ. ಆಸಕ್ತರು ತಾವೆಲ್ಲ ಧಮ್ಮ ದರ್ಶನ ಯಾತ್ರೆಗೆ ಒಂದು ಪುಣ್ಯ ಸ್ಥಳಗಳನ್ನು ಭೇಟಿ ಮಾಡೋ ಮುಖಾಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಧಮ್ಮ ದರ್ಶನ ಮಾಡಲು ಇದೊಂದು ಅವಕಾಶವಿದೆ. ಪ್ರತಿಯೊಬ್ಬರು ಜೀವನದಲ್ಲಿ ಧ್ಯಾನ, ಧಮ್ಮ, ದಾನ ಇವು 3ನ್ನು ಅಳವಡಿಸ್ಕೊಂಡ್ರೆ ನಿಮ್ಮಲ್ಲಿ ಯಾವುದೇ ಥರದ ಕಷ್ಟ, ದುಃಖ, ನೋವು, ಯಾವುದೇ ಥರದ ಕಷ್ಟಗಳನ್ನು ಬರದಂತೆ ಈ ಧಮ್ಮದಿಂದ ನಾವು ಧ್ಯಾನದಿಂದ ಹಾಗೂ ದಾನದಿಂದ ಮುಕ್ತಿ ಆಗ್ಬೋದು ಅಂತೇಳಿ ತಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ನನಗೆ 2 ಮಾತು ಅವಕಾಶ ಮಾಡಿಕೊಟ್ಟಿದ್ರೆ ತಮಗೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ನಾನು ಶರಣು ಫುಲೆ, ಸಾಹಿತಿಗಳು ಮತ್ತು ಅಧ್ಯಕ್ಷರು. ಧನ್ಯವಾದಗಳು.